talk to me, numbers never lie. Add it up, that's me. I said Kelly 3. ಇವಾಗ ಊಟಿ ರೀಚ್ ಆದ್ವಿ. ಅಲ್ಲೆಲ್ಲ ಬರಲ್ಲ ನಾವು ಬಿಸಿಲು ಮುಖಕ್ಕೆ. ಇವಾಗ ಮುಗೀತು, ಫೋಟೋ ಗೀಟೋ ಎಲ್ಲ ತಗೊಂಡ್ವಿ. ಇವಾಗ ಹೋಗ್ತಾ ಇದ್ದೀವಿ. ದೇವಾ ನೋಡಪ್ಪ, ಹೇಳ್ತೀನಿ ಅಂದಲ್ಲ, ಇಲ್ಲಿ ನೀವು ನಿಮಗೆ ಮದುವೆ ಆಗಿಲ್ಲ, ಗರ್ಲ್ ಫ್ರೆಂಡ್ ಇಲ್ಲ, ಫ್ಯಾಮಿಲಿ ಇಲ್ಲ ಅಂದರೆ ಬರೋಕ್ಕೆ ಹೋಗ್ಬೇಡ್ರಿ. ವೇಸ್ಟ್ ಆಫ್ 100 ರೂಪಾಯಿ. ಅದೇ 100 ರೂಪಾಯಿ ಹೋಗಿ 5 ಜನ ಹತ್ರ ಇದ್ದಿದ್ರೆ ಹೋಗಲ್ಲಿ ಚಾಕ್ಲೇಟಾರು ತಿಂತಿದ್ವಿ. ಸುಮ್ಮನೆ ಬಂದ್ವಿ ಇಲ್ಲಿ 100 ರೂಪಾಯಿ ಕೊಟ್ಟು. ಈ ಗ್ಲಾಸ್ ಹೌಸ್ ಐತೆ, ಗ್ಲಾಸ್ ಹೌಸು ನಮ್ಮ ದಾವಣಗೆರೆಯಲ್ಲೇ ಇದಕ್ಕೂ ಚೆನ್ನಾಗೈತೆ. ಇಲ್ಲಿ ಯಾವುದೋ ಬಾಟ್ನಿಕಲ್ ಗಾರ್ಡನ್ ಅಂತೆ, ನಮ್ಮ ಲಾಲ್ಬಾಗ್ ಇದಕ್ಕೆ ಅಪ್ಪನಂಗೆ ಐತೆ. ಮತ್ತು ಏನಿತ್ತು ಇಲ್ಲಿ ಇಟಾಲಿಯನ್ ಗಾರ್ಡನ್ ಅಂತೆ. ಇಟಾಲಿದು ಏನೋ ಐಟಮೇ ಇಲ್ಲ ಇಲ್ಲಿ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಸುಮ್ಮನೆ ಬಂದು ನನಗೆ ಚಾಕ್ಲೇಟ್ ತಿನ್ನಂಗೆ ಆಗಿತ್ತು. ಆ್ಯಕ್ಚುಲಿ ಕರ್ಕೊಂಬಂದಿದ್ದೀರ 4 ಜನ, ಏನು ಮಾಡೋಕ್ಕಾಗಲ್ಲ ಅಂತ ಬಂದಿದ್ದೀನಿ. ಹೋಗ್ತಾಯಿದ್ದೀವಿ ನೋಡಿ ಗೈಸಿ. ಏ ನಮಸ್ತೆ ಸರ್. ಅಷ್ಟೇ ಗೈಸ್, 100 ರೂಪಾಯಿಗಂತೂ ವರ್ತಿಲ್ಲ. ನಮ್ಮ ದೇವರು ಅದನ್ನೇ ಹೇಳಿದರು. ಬಟ್ ತುಂಬ 10 ಮಾರ್ಕ್ಸ್ ಕ್ವಶನಿಗೆ ಬರೆದ್ರು. ನಾನು 1 ಮಾರ್ಕ್ಸ್ ಕ್ವಶನಿಗೆ ಹೇಳ್ತಾ ಇದ್ದೀನಿ. 100 ರೂಪೀಸ್ಗೆ ಬರ್ತಿಲ್ಲ ಅಷ್ಟೇ. ಇದಕ್ಕಿಂತ ಕಬ್ಬನ್ ಪಾರ್ಕಿಗೆ ಹೋಗ್ಬೋದು. ನಾವಿನ್ನೂ ಟೈಮ್ ಇದೆ ರೂಮ್ ಚೆಕ್ಕಿನ್ನಿಗೆ ಅಂತೇಳಿ ಬಂದ್ವಿ ಅಷ್ಟೇ. ಇಲ್ಲಿ ಇವಾಗ ರೂಮಿಗೆ ಹೋಗ್ತೀವಿ. ಡಬ್ಬ ಬಾಯ್. ಹೇಳ, ಅದೇನೋ ಹೇಳ್ತಿದ್ದಲ್ಲ. ಮೈ ಫಾದರ್ ಇದೆ. ನನಗೇನು ಹೇಳ. ಬರೋದು ಒಂದೇ ತಮಿಳು ಕಾಂಡು. ಮೃದುಲ್ ಬಾಸ್ ಎಲ್ಲಿ ಮೃದುಲ್ ಬಾಸ್ ಅವರು, ನಮ್ಮ ಮೃದುಲ್ ಬಾಸ್. ಮೃದುಲ್ ತಮಿಳ್ನಾಗಾದ್ರೆ ಒಳ್ಳೆ ವರ್ಡ್ ಹೇಳ್ಕೊಡ್ರಿ, ಹೇಳ್ತಿ ಎಲ್ಲರಿಗೂ ಹೇಳ್ಕೊಂತ ಬರ್ತೀನಿ. ಸ್ಟೇ ಹತ್ರ ಏನೋ ರೀಚ್ ಆದ್ವಿ. ಗೂಗಲ್ ಮ್ಯಾಪ್ ನೋಡ್ಕೊಂಡು ಹೋದ್ರೆ ಅಲ್ಲಿ ಯಾವುದು ಸ್ಟೇನೇ ಇಲ್ಲ. 1 ಸೆಕೆಂಡ್ ಗಾಬರಿ ಆಗಿಬಿಡ್ತು, ಏನು ಸ್ಕ್ಯಾಮ್ ಏನಾದ್ರು ಆಯ್ತು ನನ್ನ ಜೊತೆ ಅಂತ. ನೋಡಿದರೆ ಇವ್ರದ್ದೇ ಇದು, ಹೋಟ್ಲ್ ಅವ್ರದ್ದೇ ಇದು, ಸಿಲ್ವರ್ ಓಕ್ ಅಂತ ನಾವು ಮಾಡಿರೋದು. ಅವ್ರದ್ದೇ ಏನೋ ಶಾಪ್ ಇತ್ತು ಇಲ್ಲಿ. ಅವ್ರನ್ನ ಬಂದು ಕೇಳಿದಾಗ ಅವರು ಇವಾಗ ಫೋನ್ ಮಾಡಿ ಕೇಳ್ತಿದ್ದಾರೆ. ಅವ್ರದ್ದು 3 ರೆಸಾರ್ಟ್ ಇದೆ ಅಂತೆ, ಯಾವುದೊಂದು ಕೇಳಿದರು. ನಾವೇನೋ ಹೇಳಿದ್ದೀವಿ, ಅವ್ರೇನೋ ಫೋನ್ ಮಾಡಿ ಕನ್ಫರ್ಮ್ ಮಾಡ್ಕೊತಿದ್ದಾರೆ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ರೂಮಿಗೆ ಹೋಗಕ್ಕೆ ಬಿಡ್ತಾ ಇಲ್ಲ ಇದು. ಚಿಂಗಮ್ ತಿಂತೈತೆ, ಚಿಂಗಮ್. 1 ಚಿಂಗಮ್ ಅದಕ್ಕೆ ಎಷ್ಟು? ರೂಮ್ ಚೆಕ್ಕಿನ್ ಆದ್ವಿ. ಈ ಕಡೆ ರೂಮ್ ಇನ್ನೂ ರೆಡಿ ಮಾಡ್ತಾ ಇದ್ದಾರೆ. ಈ ಕಡೆ ರೂಮ್
ನಾವು ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ಚೆನ್ನಾಗಿದೆ ಆ್ಯಕ್ಚುಲಿ ರೂಮ್ ಇದು. ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ಸರ್ ಇದನ್ನ ಸರ್ ಅಂತ. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ, ಅಯ್ಯೋ ಅಣ್ಣ. ಯಾರನು ಚೆನ್ನಾಗಿದೆ ಆ್ಯಕ್ಚುಲಿ. ಐಡಿ ಕಾರ್ಡ್ ಹಾಕೊಂಡಿರೋ ಥರ ಕಾಲೇಜ್ ಇರೋ ಥರ ಫೀಲ್ ಆಗ್ತಿದೆ ಸರ್. ನೆಟ್ಫ್ಲಿಕ್ಸ್ ಇದೆ ಗೈಸ್. ನಾನು ಇವತ್ತು ಇದ್ರಲ್ಲಿ ಕುತ್ಕೊಂಡು ಏನೋ ಬೇರೆ ಇಮಾರ್ಟಲ್ ತಡ್ರೋ ಏನೋ ಹೇಳಕ್ ಬಂದೆ ಮರ್ಸೆ ಇರ್ತಿರ್ಬೋದು. ಹಾ, ನೆಟ್ಫ್ಲಿಕ್ಸ್ ಇಮಾರ್ಟಲ್ ಮ್ಯಾನ್ ರೂಮ್ ಆ್ಯಕ್ಚುಲಿ 2 ರೂಮು 1 ನೈಟ್ಗೆ ಎಷ್ಟಾಯ್ತು? 4400 ಆಯಿತು. 2100 1 ರೂಮ್ಗೆ. ಚೆನ್ನಾಗಿದೆ ಆ್ಯಕ್ಚುಲಿ, ವರ್ತಿದೆ. ಏನೋ ವರ್ತ್ ಆಯ್ತಾ ದೇವಾ? ಏನ್ರ ಮಾಡ್ತಾ ಇದ್ದೀರಾ? ನೋಡಿ ಕಿಸ್ಕೊಳ್ಳಿ. ಏನೋ ಶಿಷ್ಯ, ಏನು ಬಾಯಿ ತೆಗಿತಿದ್ಯಾ ಶಿಷ್ಯ? ಯಾಕೆ ಶಿಷ್ಯ? ವ್ಯೂ ಮಾತ್ರ ಸಖತ್ತಾಗಿದೆ. ಆ ಕಡೆ ರೂಮಿಂದ ಇನ್ನೂ ಚೆನ್ನಾಗಿರುತ್ತೆ. ಆಮೇಲೆ ತೋರಿಸ್ತೀನಿ ರೆಡಿ ಆದಮೇಲೆ. ಓ ದೇವಾ, ಖಂಡನೆ ಮಾಡ್ಬಿಡ್ತೀನಿ ಹೇಳ್ರ. ಹೌದು ಹೋಗಕ್ ಬಿಡಲ್ಲ ಕಣ ಹರ್ಷಿತ್. ಹೋಯ್ತಲ್ರ ನಾಳೆ ಕೆಳಗೆ And his name is John C. This is the view. ಹಲೋ ಗೈಸ್, ಈಗ ನಮ್ಮದು ಕೂನೂರು ಹೋಮ್ ಸ್ಟೇಯಿಂದ ನಾವು ಕ್ಯಾಥರಿನ್ ಫಾಲ್ಸ್ಗೆ ಹೋಗ್ತಾ ಇದ್ದೀವಿ. ನಮ್ಮ ಕೂನೂರು ಹೋಮ್ ಸ್ಟೇ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ. ಸಜೆಸ್ಟ್ ಮಾಡ್ತೀನಿ ನಿಮಗೆ ಆ ಹೋಮ್ ಸ್ಟೇನ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮ್ಯಾನೇಜರ್ ನಂಬರು, ಲೊಕೇಶನ್ನು ಪಿನ್ ಮಾಡಿರ್ತೀವಿ. ಈ ಸೈಡ್ ಬಂದಾಗ ಒಂದು ಸಲ ಹೋಮ್ ಸ್ಟೇಗೆ ಹೋಗಿರಿ. ಚೆನ್ನಾಗಿದೆ ಹೋಮ್ ಸ್ಟೇ, ಚೆನ್ನಾಗಿದೆ. ಆದರೆ ಮಂಗಂಕಾಟ ಭಾಳ ಇದೆ. ಫಾಗೆಲ್ಲ ಬಿದ್ದಾಗಂತೂ ಒಳ್ಳೆ ವ್ಯೂ ಸಿಗುತ್ತೆ ಹೋಮ್ ಸ್ಟೇ ಅಂತ. ನಮ್ಮ ರೂಮಲ್ಲೆಲ್ಲ ಬಾಲ್ಕನಿ ಎಲ್ಲ ಸಿಕ್ಕಿದೆ. ಮತ್ತು ಈಗ ಫಾಲ್ಸ್ಗೆ ಹೋಗ್ತಾಯಿದ್ದೀವಿ. ಫಾಲ್ಸಲ್ಲಿ ಆಟ ಆಡೋದು ಅಂತ ಅನ್ಕೊಂತ ಹೋಗ್ತಾ ಇದ್ದೀವಿ ಎಲ್ಲರೂ. ಮ್ಯಾಪ್ ಹಾಕಿದ್ದೀವಿ ಈಗ. ಅದು ನಮ್ಮ ಹೋಮ್ ಸ್ಟೇಯಿಂದ 22 ಕಿಲೋಮೀಟರ್ಸ್ ತೋರಿಸ್ತಾ ಇದೆ. 51 ಮಿನಿಟ್ಸ್ ಡ್ಯೂರೇಷನ್ ತೋರಿಸ್ತಾ ಐತೆ ಮ್ಯಾಪು. ಈ ಹೋಮ್ ಸ್ಟೇ ಲೊಕೇಶನ್ಗೆ ನೀವೇನಾದರೂ ಹೋಗ್ಬೇಕಂದ್ರೆ ರೋಡ್ ಭಾಳ ಕನ್ಫ್ಯೂಷನ್ ಆಗುತ್ತೆ. ಅಲ್ಲಿ ನಿಲ್ಸ್ಕೊಂತ ರೋಡ್ ಅಲ್ಲಿ ಯಾರಿಗಾರು ಲೋಕಲ್ಸ್ ಕೇಳ್ಕೊತ ಹೋಗ್ರಿ. ನಾವು ಆ ಥರನೇ ಹೋಗಿದ್ದು. ಹಾಂ, ಬೆಸ್ಟ್ ಬಜೆಟ್ ಫ್ರೆಂಡ್ಲಿ ವರ್ತ್ ಹೋಮ್ ಸ್ಟೇ ಆಗಿದೆ ಇದು. ಮತ್ತು ಹಾಂ, ಕೆಳಗಡೆ ರೆಸ್ಟೋರೆಂಟ್ ಲಂಚ್ ಅಲ್ಲೇ ಮಾಡಿದ್ವಿ ನಾವು. ಅಲ್ಲಿ ಚೆನ್ನಾಗಿ ಲಂಚ್ ಮಾತ್ರ ಚೆನ್ನಾಗಿತ್ತು. ಮತ್ತು ಈಗ ಕಿರಣ್ ಬಾಸ್ ಅಂತ ಒಂದು ಸ್ನ್ಯಾಪ್ ಹಾಕಿ ಒಂದು ಸ್ನ್ಯಾಪ್ ಯಾರಿಗೆ ಕಳಿಸ್ಬೇಕು ಅಂತ ಇವಾಗ ನೋಡ್ತಾ ಇದ್ದಾರೆ. ಸ್ನ್ಯಾಪ್ ಒಳ್ಳೆ ಸ್ನ್ಯಾಪ್ ಹಾಕಿದ್ದಾರೆ ಕಿರಣ್. ಈಗಿನ ನೋಡಿದೆ ಕಿರಣ್ ಸ್ನ್ಯಾಪ್ ಚೆನ್ನಾಗಿದೆ. ಅದನ್ನ ಯಾರ್ಯಾರು ನೋಡಿದ್ದಾರೆ ಅಂತ ಈಗ ನೋಡ್ತಾ ಇದ್ದಾರೆ ನಮ್ಮ ಕಿರಣ್. ಹಾಯ್ ಮಾಡಿ ಕಿರಣ್ ಬಾಸ್. ಅವರು ಪುನೀತ್ ಬಾಸ್ ಅಂತ. ಅವ್ರಿಗೆ ಏನಂದರೆ ಅವರು ಡ್ರೆಸ್ ಚೇಂಜ್ ಮಾಡಿದ್ದಾರೆ ಗೈಸ್. ನನಗೆ ಅವ್ರು ನೋಡಿದ್ರೆ ನನಗೆ ಉರಿತೈತೆ, ನಾನು ಯಾಕೆ ಡ್ರೆಸ್ ಚೇಂಜ್ ಮಾಡ್ತಿಲ್ಲ ಅಂತ. ಒಂದು ನಾವೆಲ್ಲ ಹೆಂಗೆ ಬೇಕು ಹಂಗೆ ಬರ್ತಾಯಿದ್ದೀವಿ ಅಂತ. ಹಾಂ, ಪುನೀತ್ ಬಾಸ್ ಫುಲ್ ರೆಡಿಯಾಗಿ ಬಂದಿದ್ದಾರೆ. ಹಾಂ, ಕರೆಕ್ಟ್. ಅವ್ರು ಇವಾಗ ಬೆಳಗ್ಗೆಯಿಂದ ಆಲ್ರೆಡಿ ಒಂದು 4 ಸಲ ಡ್ರೆಸ್ ಚೇಂಜ್ ಮಾಡಿದ್ದಾರೆ. ಮತ್ತು ಇವ್ರು ಚತುರ್ಬಾಸ್ ಬಗ್ಗೆ ನೀವು ಹೇಳಲೇಬೇಕು. ಚತುರ್ಬಾಸ್ ಹತ್ರ ನಮಗೆ ಏನೇನು ಬೇಕೋ ಎಲ್ಲ ಸಿಗುತ್ತೆ. ಮತ್ತು ಅಂಡರ್ ಪ್ರೆಷರ್ ಇದ್ದಾರೆ ಚತುರ್ಬಾಸ್. ಫುಲ್ ಯಾವಾಗ ಅವ್ರ ಬಾಯಿಗೆ ಬರ್ಸ್ಕೊಂತಾರೆ, ನಮಗೆ ಬರೆಸ್ತಾರೆ, ಅದು ಗೊತ್ತಾಗಲ್ಲ. ಅವರು ಚತುರ್ಬಾಸ್ ಅಂದರೆ ಹಂಗೆ. ಯಾವ್ದೋ ಶಾಪ್ಗೋಸ್ಕರ ತುಂಬಾ ಹುಡುಕ್ತಿದ್ದಾರೆ ಇಲ್ಲಿ. ಯಾವ ಶಾಪ್?
ಇಲ್ಲೆಲ್ಲ ಒಂದು ಒಳ್ಳೆ ಚಾಕ್ಲೇಟ್ ಸಿಗುತ್ತಂತೆ ಬ್ರೋ. ಈ ಪ್ರೈಸಲ್ಲಿ ಚಾಕ್ಲೇಟ್ ಸಿಗ್ತಾವೆ ಇಲ್ಲಿ. ಹುಡ್ಕಂತ ಹೋಗ್ತಾರೆ ಚತುರ್ಭಾಸ್. ಅದನ್ನು ಗೂಗಲಲ್ಲಿ ಹುಡುಕಿ ಸಾಕಾಗ್ಬಿಟ್ಟಿದ್ದಾರೆ. ನಾವೇನು ಅದ್ರ ಬಗ್ಗೆ ಅವ್ರು ಹೇಳಿದ ಕಡೆ ಹೋಗ್ತಿದ್ದೀವಿ ಅಷ್ಟೇ, ಮತ್ತೇನಿಲ್ಲ ಗೈಸ್ ಅಷ್ಟೇ. ಅಲ್ಲಿ ಈ ಪ್ಲೇಸಿಗೆ ಬನ್ನಿ, ಚೆನ್ನಾಗಿದೆ ಕೂನೂರು, ಒಳ್ಳೆ ಪ್ಲೇಸ್. ಹಲೋ ಗೈಸ್, ಈಗ ನಮ್ಮ ಪ್ಲ್ಯಾನಲ್ಲಿ ಸ್ವಲ್ಪ ಚೇಂಜಸ್ ಆಗಿದೆ, ಸಡನ್ ಚೇಂಜಸ್ಸು. ನಾವಿಲ್ಲಿ ಲೋಕಲ್ ಅವರ ಒಬ್ಬರು ಆಟೋ ಡ್ರೈವರ್ ಹತ್ರ ಮಾತಾಡಿದ್ವಿ. ಅವ್ರು ನಮಗೆ ತಮಿಳ್ ಬರಲ್ಲ, ಅವ್ರಿಗೆ ಕನ್ನಡ ಬರಲ್ಲ, ಅವ್ರಿಗೆ ಹಿಂದಿನೂ ಗೊತ್ತಿಲ್ಲ ಅಂತ ಇಂಗ್ಲೀಷಲ್ಲಿ ಮಾತಾಡಿದರು. ನಾವು ಮೊದಲೇ ಬಿಡ್ತೀವ? ನಾವು ಮೊದಲೇ ಯಾರು ಹೇಳಿ? ನಿಟ್ಟೆ ಕಾಲೇಜ್ ಸ್ಟೂಡೆಂಟ್ಸು. ಅದು ನಾವು ಈ ಕಾಲೇಜ್ ಎಲ್ಲ ಬಿಟ್ಟು, ಏನೇನೋ ಬಿಟ್ಟು, ಕ್ಲಾಸ್ ಬಿಟ್ಟು, ಎಲ್ಲೇ ಬಿಟ್ಟು, ಅಟೆಂಡೆನ್ಸ್ ಎಲ್ಲ ಇರಲಿಲ್ದಂಗೆ. ಹರ್ಷಿತ್ ಅವ್ರದ್ದು ಮೊದಲೇ ಅಟೆಂಡೆನ್ಸ್ ಇಲ್ಲ. ಕಿರಣ್ ಅವ್ರದ್ದು 42 ಇದೆ. ಹರ್ಷಿತ್ ಅವ್ರದ್ದು ಇದೆ ಅಂತೆ, ಕಿರಣ್ ಅವ್ರದ್ದು 42 ಇದೆ. ನಂದು ಹೇಳ್ಕಣ ಅಂತ ಅದೇನಿಲ್ಲ. ಚತುರ್ಭಾಸ್ ನಿಮ್ಮದು? ನಂದು ಇದೆ. ಚತುರ್ಭಾಸಿಂದ ಇದೆ ಅಂತೆ, ಅವ್ರದ್ದು ಇದೆ. ಅದೆಲ್ಲ ಬಿಟ್ಟು ಇಲ್ಲಿ ರಿಸ್ಕ್ ಎಲ್ಲ ತಗೊಂಡು ಬಂದಿದ್ದೀವಿ. ಆಟೋದವರು ಇಂಗ್ಲೀಷಲ್ಲಿ ಮಾತಾಡಿದಾಗ ಸುಮ್ಮನಿರೋಕ್ಕಂತೂ ಮನಸ್ಸು ಬರಲಿಲ್ಲ. ನಾವು ಏನೇನೋ ಹೇಳ್ದೋ ಅವರಿಗೆ. ಈಗ ಹೇಳಿದ್ರು ಅವರು, ಡಾಲ್ಫಿನ್ಸ್ ನೋಸ್ ವ್ಯೂ ಪಾಯಿಂಟ್ ಅಂತ ಒಂದು ವ್ಯೂ ಪಾಯಿಂಟ್ ಗೈಡ್ ಮಾಡಿದ್ದಾರೆ ಅಲ್ಲಿಗೆ. ನಮಗೆ ಅಲ್ಲಿಗೆ ಮ್ಯಾಪ್ ಹಾಕೊಂಡು ಹೋಗ್ತಾ ಇದ್ದೀವಿ. ಈಗ ಅಲ್ಲಿ ಹತ್ರದಲ್ಲಿ ಯಾವುದೋ ಫಾಲ್ಸ್ ಇದೆ ಅಂತೆ, ಅದ್ರ ಹೆಸ್ರು ಕ್ಯಾಥರಿನ್ ಫಾಲ್ಸ್ ಅಂತಲೇ ಹೇಳಿದ್ರಪ್ಪ. ಅಲ್ಲೇ ಆಟಾಡಕ್ಕೆ ಬಿಡ್ತಾರೆ, ಹೋಗ್ರಿ ಅಂತ ಹೇಳಿದರು. ಈಗ ಮುಂಚೆ ಹೋಗ್ತಿದ್ದಿದ್ದು ಫಾಲ್ಸ್ಗೆ ನಮಗೆ ಅಲೋ ಇಲ್ಲ, 1 ಕಿಲೋಮೀಟ್ರ್ ದೂರದಿಂದ ಹೋಗಿ ನೋಡ್ಕೊಂಬರ್ಬೇಕು ಅಂದರು. ಅದಕ್ಕೋಸ್ಕರ ಈ ಚೇಂಜಸ್ಸು ಅಷ್ಟೇ ಗೈಸ್. ವೆಯ್ಟ್ ಫಾರ್ ನೆಕ್ಸ್ಟ್ ಅಪ್ಡೇಟ್ಸ್. ಸೊ ಡಾಲ್ಫಿನ್ ನೋಸ್ಗೆ ಬಂದ್ವಿ. ಇಲ್ಲೊಂದು 100 ರೂಪೀಸು, ಇಲ್ಲೊಂದು 100 ರೂಪೀಸು ಪಾರ್ಕಿಂಗು ಅಂತ ಇಸ್ಕೊಂಡ್ರು. ಇದೆ ಅಂತೆ ನೋಡಿ ಡಾಲ್ಫಿನ್ ನೋಸು. ಅಲ್ಲೊಂದು ಫಾಲ್ಸ್ ಕಾಣ್ತಿದೆ, ಅಲ್ಲಿಗೆ ನೀವು ಹೋಗ್ಬೇಕಂತಿದ್ದು. ಇವಾಗ ಇಲ್ಲಿ ಕೆಳಗೆ ಹೋಗಕ್ಕೆ ಏನೋ ದಾರಿ ಇದೆ ಅಂತೆ, ಅದು ಅಲ್ಲಿಗೆ ಹೋಗ್ತಾ ಇದ್ದೀವಿ. ಬಿಡಲ್ವಾ ಇಲ್ಲಿ? ಬಿಡಲ್ಲ ಅನ್ಸುತ್ತೆ ಕಣ. ಹೋಗಿ ಬರ್ರ. ವ್ಯೂ ಮಾತ್ರ ಮಸ್ತಾಗಿದೆ. ಓ ಬೈಸನ್ನ ಯಾಕೆ ಕರೆಕ್ಟಾಗಿ ಕೇಳೋಣ ಮ್ಯಾನೇಜರ್ಗೆ ಏನಾದ್ರು ಈ ಥರ ಇರೋದು ಬೈಸನ್ ಕಾಣೋ, ಯಾಕೆ ಮೈ ಮೇಲೆಲ್ಲ ಕೂದಲಿರುತ್ತೆ? ಗಾಯ್ಸ್, ನಮ್ಮ ರೂಮಿಂದ ವ್ಯೂ ನೋಡಿ, ಸೈಕಾಗಿದೆ. ನೈಟ್ ವ್ಯೂ ಮಾತ್ರ. ಆ್ಯಕ್ಚುಲಿ ಅಲ್ಲಿ ಫುಲ್ಲು ಡಾರ್ಕ್ ಇದೆ. ಈ ಐಫೋನಲ್ಲಿ ಕಾಣಿಸ್ತೈತೆ ಆ ಡಾರ್ಕಲ್ಲಿ. ಆ ಲೈಟು ಇಲ್ಲ, ಅದು ನೈಟ್ ವಿಷನ್ ಆನ್ ಐತೆ. ಇದು ಆ್ಯಕ್ಚುಲ್ ನೋಡು. ಆಫ್ ಮಾಡು ಒಂದ್ಸಲ ಟಾರ್ಚ್. ಫೈರ್ ಕ್ಯಾಂಪ್ ಹಾಕ್ಸಿದ್ದೀವಿ, ಮಸ್ತಾಗಿದೆ ಮಾತ್ರ. ಇವರು ನಾವು ಉಳ್ಕೊಂಡಿರೋಂಥ ರೂಮ್ ಹತ್ರ ಹಾಕಲಿಲ್ಲ, ಪಕ್ಕದಲ್ಲಿ ಇವ್ರದ್ದೇ ಇನ್ನೊಂದು ಪ್ರಾಪರ್ಟಿ ಇದೆ, ಅಲ್ಲಿ ಹಾಕಿದ್ರು. ಅಲ್ಲಿಗೆ ಬಂದಿದ್ದೀವಿ. ಸೈಕಾಗಿದೆ. ಏನೋ ದೇವಾ ಅಷ್ಟೈತೆ. ಮ್ಯಾನೇಜರಿಗೆ ಒಪ್ಪಿಸ್ಬಿಟ್ವಿ. ಹೆಂಗೋ ಭಾಳ ಟಾಸ್ಕ್. ಎಲ್ಲ ಹಾಕದೆ ಅಲ್ಲಿ ಇಲ್ಲಿ ಕೊಟ್ಬಿಟ್ಟು ಇದು ಕಾಣ್ತಾ ಇಲ್ಲ.
ಮಾರ್ನಿಂಗ್ಸ್. ಸೊ ನಿನ್ನೆ ಫೈರ್ ಕ್ಯಾಂಪ್ ಹಾಕ್ಸಿದ್ವಿ, ನಾನು ಅದ್ರ ಕ್ಲಿಪ್ ಹಾಕಿದ್ದೀನಿ. ಫುಲ್ಲು ಮಸ್ತಾಗೆಲ್ಲ ಡ್ಯಾನ್ಸ್ ಗಿನ್ಸ್ ಮಾಡಿದ್ವಿ. ಅದಾದಮೇಲೆ ಬಂದು ಮಲಗಿದ್ವಿ. ಫುಲ್ ಸುಸ್ತಾಗ್ಬಿಟ್ಟಿತ್ತು ಗಾಡಿ ಹೊಡೆದು. ನಾನೊಬ್ಬನೇ ಬೇರೆ ಹೊಡಿಬೇಕು, ಇವ್ರು ಯಾರು ಹೊಡಿಲಿಲ್ಲ. ಗಾಡಿ ಓಡಿಸಿ ಏನು ಮಗ, ನಾನು ನೋಡಿದ್ರೆ ಗಾಡಿ ತುಂಬಾ ಸೇಫ್ ಆಗಿರುತ್ತೆ, ಆದ್ರೂ ಕೊಡೋದೇ ಇಲ್ಲ ಗೈಸ್ ಇವರು. ಹಾಂ ಹೌದು, ಈಗ ಕೊಟ್ಟರೆ ಬಗೆಹರಿತು ಅಷ್ಟೇ ಗೈಸ್. ಫುಲ್ ಸುಸ್ತಾಗ್ಬಿಟ್ಟಿತ್ತು, ಮಲಗಿದ್ವಿ. ಕರೆಕ್ಟಾಗಿ ಸನ್ರೈಸ್ಗೆ 2-3 ನಿಮಿಷ ಮುಂಚೆ ಎದ್ದೆ ನಾನು ಕರೆಕ್ಟಾಗಿ. ರೂಮಿಂದ ಮಾತ್ರ ಸನ್ರೈಸ್ ಮಸ್ತಾಗಿದೆ. ಕರೆಕ್ಟ್ ವ್ಯೂ ತೋರಿಸಿ ನೋಡಿ. ವಿಂಡೋ ಓಪನ್ ಮಾಡಿದರೆ ಸನ್ರೈಸ್. ರೂಮ್ ಮಾತ್ರ ಫುಲ್ ವರ್ತಿದೆ. ನೀವು ಯಾರು ಕೂನೂರು ಊಟಿ ಸೈಡ್ ಬರೋದಿದ್ರೆ ಈ ರೂಮ್ ಬುಕ್ ಮಾಡ್ಕೊಳ್ಳಿ. ಮ್ಯಾನೇಜರ್ ನಂಬರ್ ಕೊಟ್ಟಿದ್ದೀನಿ. ನೆಕ್ಸ್ಟ್ ಲೆವೆಲ್ ಮೌಂಟೇನ್ ವ್ಯೂ ಅಂತ ಹೇಳ್ಬಿಟ್ಟು ತಗೊಳ್ಳಿ. ಸನ್ರೈಸ್ ಮಾತ್ರ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. 2 ರೂಮ್ ತೊಗೊಂಡಿದ್ವಿ ನಾವು. ಕಿರಣ್ ಅವರು ರೆಡಿ ಆಗ್ತಿದ್ದಾರೆ. ಯಾರು ಎದ್ದೇಳಕ್ಕೆ ರೆಡಿ ಇಲ್ಲ ಗೈಸ್. ಎದ್ದೇಳ್ಸಿ ಸಾಕಾಗಿ ಇವಾಗ ಎಲ್ಲರೂ ಬೈದು ಸ್ನಾನಕ್ಕೆ ಕಳಿಸಿದ್ವಿ. ಆಲ್ರೆಡಿ ರೆಡಿ ಆಗಿದೆ. ಹೂವಿನಂತ ಹುಡುಗ ನಾನು ತುಂಬ ಮೃದು, ಹೂವಿನಂತ ಹುಡುಗ ನಾನು ತುಂಬ. ಎಷ್ಟು ಮೇಕಪ್ ಮಾಡ್ಕೊಂತೀಯ ಮರ್ಯ ಗೈಸ್? ಮೇಕಪ್ ಅಲ್ಲ ಗೈಸ್, ಕೋಲ್ಡ್ ಕ್ರೀಮಿಗೆ ಏನದು ಕೋಲ್ಡಿಗೆ ಕೋಲ್ಡ್ ಕ್ರೀಮ್ ಹಚ್ಕೊಂತಿದ್ದೀನಿ. ಚತುರ್ಭಾಸ ಔಟ್ಫಿಟ್ ಕಣ. ಯಾಕೋ ಕಳ್ಳ ನೋಡ್ದಂಗೆ ನೋಡ್ತೀಯಲ್ಲ ಮರ್ಯ. ಔಟ್ಫಿಟ್ ನೋಡ್ರಿ ಒಂದು ಹೀರೋ. 2 ಕೋಟಿ ಒಂದು ಜಾಕೆಟ್ ಅದು. ನಮ್ಮಮ್ಮ ರವೆ ಉಂಡೆ ಕಟ್ ಕಳಿಸಿತ್ತು ನಿಮ್ಮ ಹುಡುಗರಿಗೆ ಕೊಡು ಅಂತ. ಹುಡುಗರಿಗೆ ಕೊಟ್ಟೀನಿ, ರವೆ ಉಂಡೆ ಕೊಟ್ಟೀನಿ. ರವೆ ಉಂಡೆ ಐತೆ. ಚೆನ್ನಾಗಿದ್ಯಾ? ಈ ಹೋಟೆಲಿಗೆ ಬರ್ತೀರಾ ಅಂದರೆ ನಿಮಗೊಂದು ಟೀ ಎಸ್ಟೇಟ್ ಸಿಗುತ್ತೆ. ಅದರಿಂದ ಮುಂದಕ್ಕೆ ಬಂದರೆ ಕ್ವೀನ್ಸ್ ಆಫ್ ಹಿಲ್ಸ್ ಅಂತ ಬರುತ್ತೆ. ಇಲ್ಲ ಮೇಲ್ಗಡೆ ಇರೋದು ರೂಮ್. ಫೋಟೋ ಶೂಟಿಗೆ ಅಂತ ಬಂದಿದ್ದೀವಿ. ಇಲ್ಲಿ ಫಾಗ್ ಇಲ್ಲ ಏನಿಲ್ಲ. ನಿನ್ನೆ ಮಧ್ಯಾಹ್ನ ಬಂದ ಫುಲ್ ಫಾಗ್ ಇತ್ತು. ಇರಾದ್ರೂ ಒಂದು ಒಳ್ಳೆ ಸ್ಪಾಟ್ ನೋಡ್ರ ಫೋಟೋಗೆ. ಹೋಟೆಲ್ ಚೆಕ್ಔಟ್ ಮಾಡ್ಕೊಂಡು ಊಟಿಯಿಂದ ಒಂದು 5 ಕಿಲೋಮೀಟರ್ಸ್ ದೂರದಲ್ಲಿ ಟೀ ಫ್ಯಾಕ್ಟ್ರಿ ಮತ್ತು ಚಾಕ್ಲೇಟ್ ಫ್ಯಾಕ್ಟ್ರಿ ಇದೆ. ಇಲ್ಲಿಗೆ ಬಂದಿದ್ದೀವಿ. ನಡ್ರ ಟೀ ಹೆಂಗೆ ಮಾಡೋದು, ಚಾಕ್ಲೇಟ್ ಹೆಂಗೆ ಮಾಡೋದು ಎಲ್ಲ ಇಲ್ಲಿ ನೋಡ್ಬೋದಂತೆ. ನೋಡಬೇಕು ಏನೋ. ಪಾರ್ಕಿಂಗು ಫ್ರೀ ಅನ್ಸುತ್ತೋ ಇಲ್ಲಿ.
Thank you for your continued support and for being part of our benchmark journey. From the coach. ಸೈಕೈತೆ ಮಸ್ತಾಗೈತೆ ಕಣ. ಚೆನ್ನಾಗೇನೋ ಇದೆ ಟೀ, ಬಟ್ ಕಹಿ ಕಹಿ ಇದೆ ಭಾಳ. ಸ್ಟ್ರಾಂಗ್, ಭಾಳ ಸ್ಟ್ರಾಂಗ್. ಬೆಳಗ್ಗೆ ತಿಂಡಿ ಬೇರೆ ತಿಂದಿಲ್ಲ. ಇಲ್ಲಿ ಊಟ ನೋಡಿದರೆ ಫುಲ್ ಕಾಸ್ಟ್ಲಿ ಇದೆ. ಸೊ ಮಜ್ಜಿಗೆ, ಮಿಲ್ಕ್ ಶೇಕ್ ಏನೇನೋ ಕುಡಿತಿದ್ದೀವಿ. ಮಸಾಲ ಬಟರ್ ಮಜ್ಜಿಗೆ. ಫ್ಯಾಕ್ಟ್ರಿ ಮುಗಿಸ್ಕೊಂಡು ಊಟ ಮಾಡಿಕೊಂಡು ಇವಾಗ ಪೈನ್ ಫಾರೆಸ್ಟಿಗೆ ಬಂದಿದ್ದೀವಿ. ತುಂಬ ಜನ ಇದ್ದಾರೆ ಇಲ್ಲಿ. ಮಸ್ತಾಗಿದೆ ಹೊರಗಡೆಯಿಂದನೇ ನೋಡೋಕ್ಕಿದ್ದು ಪೈನ್ ಫಾರೆಸ್ಟು. ಇಲ್ಲೂ ಎಂಟ್ರಿ ಫೀ ಇದೆ, ಪರ್ಸನಿಗೆ 40 ರೂಪೀಸ್. ಬರ್ರ ಮುಂದೆ ಒಂದು ಬರ್ರ. ಮಸ್ತಾಗಿದೆ ಬ್ರೋ. ಗೈಸ್, ಫಾರೆಸ್ಟ್ ಅಂತೂ ಸೈಕಾಗಿದೆ, ಲೇಕ್ ಇದೆ. ಆದರೆ ಹತ್ತಷ್ಟರಲ್ಲಿ ಸಾಕಾಗೋಗುತ್ತೆ. ಚಿಕ್ಕಮಂಗ್ಳೂರು, ಮುಳ್ಳಯ್ಯನಗಿರಿ ಹತ್ತು ಬಿಡ್ಬೋದು, ಇದನ್ನು ಹತ್ತಕ್ಕಾಗಲ್ಲ ಗೈಸ್, ಭಾಳ ಕಷ್ಟ. ಬಟ್ ಪ್ಲೇಸ್ ಮಾತ್ರ ಮಸ್ತಾಗಿದೆ. ಊಟಿಯಿಂದ ಮೈಸೂರು ಹೋಗೋ ರೂಟಲ್ಲೇ ಬರ್ತಿದ್ದು, ಆನ್ ದ ವೇನೆ. ಎಲ್ಲೂ ಒಳಗೆ ಹೋಗಿಲ್ಲ, ಏನಿಲ್ಲ, ಹೋಗಿ ಬರ್ಬೋದು. ಈಗ ನೆಕ್ಸ್ಟ್ ಸ್ಟಾಪು ಒಂದು ಫಾಲ್ಸ್ ಇದೆ, ಅದು ಮಾತ್ರ ಸೈಕಾಗಿದೆ. ಅಲ್ಲಿಗೆ ಹೋಗ್ತೀವಿ ಇವಾಗ. ರೀಚ್ ಆದ್ವಿ. ಒಂದು 300 ಮೀಟರ್ಸ್ ನಡ್ಕೊಂಡು ಹೋಗ್ಬೇಕು ಫಾಲ್ಸಿಗೆ. ಮಸ್ತಾಗೈತೆ ಫಾಲ್ಸು, ವ್ಯೂ ಮಸ್ತಿದೆ ಇಲ್ಲಿ ಆ್ಯಕ್ಚುಲಿ. इसको जाइड पर निकाल साइकिल बैलेंस है தெரியாது. பானுக்கு பானியம்மா சிஸ்டர், சூப்பர் சூப்பர் சூப்பர். ಲೆಫ್ಟ್ ತಿರುಕು, ಲೈಟ್ ಅದೇಳು. ಲೆಫ್ಟ್ ತಿರುಪಮ್ಮ, ರೈಟ್ ತಿರುಪು, ರೈಟ್ ತಿರುಪು, ಲೆಫ್ಟ್ ತಿರುಪು, ನಲ್ಲ ತಿರುಪು, ನಲ್ಲ ತಿರುಪು. ಸೂಪರ್ ಸೂಪರ್ ಸೂಪರ್. ವೆರಿ ಗುಡ್. ಮಸ್ತ್ ಡೈಲಾಗ್ ಪುನೀತ. ಎಷ್ಟು ಎಷ್ಟು 40 ಒಬ್ರಿಗೆ. ಫಾಲ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ. ಓಯ್ ಚೆನ್ನಾಯ್ತು ಕಣ.
ಎಲ್ಲರ ಜೊತೆಗೆ ಇರ್ತಿದ್ದ ಹುಡುಗ ಒಬ್ಬೊಬ್ನೇ ಸೈಡಲ್ಲಿ ಇರೋದು ಯಾಕೆ? ಕೈ ಮೇಲೆ ಸೊಳ್ಳೆ ಕುಂತಿದ್ರು ಕೂಡ ಸೊಳ್ಳೆಗೂ ಸಾಂಗು ಹಾಡೋದು ಯಾಕೆ? ಏನೋ ಮಚ್ಚಿಡ್ಕೊಂಡ್ಯಾ ಪುನೀತ? ಇಲ್ಲೇ ಕೆಲ್ಸಕ್ಕೆ ಸೇರ್ಕೊಂಡ್ಬಿಡೋಣ ಅಂತ. ಪ್ಲೇಸ್ಮೆಂಟ್ ಸಿಕ್ತಂತೆ. ಏನೇನ ಪ್ಲೇಸ್ಮೆಂಟ್ ಈಗ ಇಂಟರ್ನ್ಶಿಪ್ ಮಾಡ್ತಿದ್ದೀನಿ. ಈಗ ಟ್ರಿಪ್ ಮುಗಿಸ್ತಾ ಇದೀವಿ ಗೈಸ್. ನಮ್ಮದು ಟ್ರಿಪ್ ಮುಗಿಯೋ ಸ್ಟೇಜಿಗೆ ಬಂದಿತ್ತು. ಈಗ ಎಲ್ಲರದು ಒಪಿನಿಯನ್ ಕೇಳೋಣ ಅನ್ನಿಸ್ತು. ಎಲ್ಲರಿಗೂ ಒಪಿನಿಯನ್ ಕೇಳೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಈಗ. ನಮ್ಮ ಹುಡುಗರೆಲ್ಲ ಒಳ್ಳೊಳ್ಳೆ ಒಪಿನಿಯನ್ಸ್ ಹೇಳ್ತಾರೆ. ನಿಮ್ಮ ಟ್ರಿಪ್ಗೆ ಹೆಲ್ಪ್ ಆಗ್ಬೋದು, ನಮ್ಮದು ಎಂಜಾಯ್ಮೆಂಟ್ ಹೆಂಗಿತ್ತು ಎಲ್ಲರೂ ಕೇಳಿ. ಈಗ ಫಸ್ಟು ಇವ್ರಿಗೆ ಕೊಡ್ತೀವಿ. ಇವರು ಒಬ್ಬರು ಸ್ಪೆಷಲ್ ಪರ್ಸನ್ ಅಂತ. ಇವ್ರ ಹೆಸರು ಚತುರ್ ಅಂತ. ಧರ್ಮಸ್ಥಳ ಮತ್ತು ಕಾಶಿ ಟ್ರಿಪ್ಗಿನ್ನ ಈ ಟ್ರಿಪ್ಪು ತುಂಬ ಚೆನ್ನಾಗಿತ್ತು. ಅಲ್ಲಿ ಸ್ಟೇ ಮಾತ್ರ ಸಖತ್ತಾಗಿತ್ತು. ಆ ವ್ಯೂ, ಆ ನೇಚರು ಎಲ್ಲ ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು. ಆಮೇಲೆ ತುಂಬ ಎಂಜಾಯ್ ಮಾಡಿದ್ವಿ ಈ ಟ್ರಿಪ್ಪನ್ನು. ಅದಾದಮೇಲೆ ಈ ಸಲ ಕಾರಲ್ಲಿ ಹೋಗಿದ್ವಿ. ಸೊ ಸಖತ್ ಎಂಜಾಯ್ ಮಾಡಿಕೊಂಡು ಆರಾಮಾಗಿ ಎಲ್ಲ ವ್ಯೂ ಎಲ್ಲ ಎಂಜಾಯ್ ಮಾಡ್ತಾ ಆರಾಮಾಗಿ ಹೋದ್ವಿ. ಸೇಫಾಗಿ ಹೋಗ್ತಾ ಇದ್ದೀವಿ ಈಗ ವಾಪಸ್ಸು. ಚೆನ್ನಾಗಿತ್ತು ಗೈಸ್, ಟ್ರಿಪ್ ಮಾತ್ರ ಸಖತ್ತಾಯಿತು. ಊಟಿಗೆ ವಿಸಿಟ್ ಮಾಡಲೇಬೇಕು ಒಂದ್ಸಲ ಆದರೂ ನೀವು. ತುಂಬ ಚೆನ್ನಾಗಿದೆ. ತುಂಬ ಪ್ಲೇಸಸ್ ನೋಡಿದ್ವಿ, ಫಾಲ್ಸು, ಇನ್ನೂ ತುಂಬ ಪ್ಲೇಸಸ್ ಇದೆ ನೋಡೋಕ್ಕೆ. ಮಿಸ್ ಆಗಿದೆ. ನೆಕ್ಸ್ಟ್ ಟೈಮ್ ಹೋದಾಗ ಪಕ್ಕಾ ನೋಡ್ತೀವಿ. ಥ್ಯಾಂಕ್ ಯು ಚತುರ್ ಅವರೇ. ನೀವು ನೆಕ್ಸ್ಟ್ ಟ್ರಿಪ್ ಬಗ್ಗೆ ಏನು ಹೇಳಲೇ ಇಲ್ಲ. ನೆಕ್ಸ್ಟ್ ಟ್ರಿಪ್ಪು ಸದ್ಯದಲ್ಲೇ ಅಪ್ಡೇಟ್ ಮಾಡ್ತೀವಿ. ತುಂಬ ಜಾಗಗಳಿದೆ, ಸದ್ಯದಲ್ಲೇ ಹೇಳ್ತೀವಿ ನೆಕ್ಸ್ಟ್ ಟ್ರಿಪ್ ಎಲ್ಲಿಗೆ ಏನು ಅಂತೆಲ್ಲ. ಗೈಸ್ ನೆಕ್ಸ್ಟ್ ಟ್ರಿಪ್ ಬಗ್ಗೆ ಅಪ್ಡೇಟ್ಸ್ ಬರುತ್ತೆ, ಕಾಯ್ತಾ ಇರಿ ಗೈಸ್ ನೆಕ್ಸ್ಟ್ ಟ್ರಿಪ್ ಬಗ್ಗೆ. ಗೈಸ್ ಈಗ ನೆಕ್ಸ್ಟ್ ನಮ್ಮ ಕಿರಣ್ ಅವ್ರು ಮಾತಾಡ್ತಾರೆ ಗೈಸ್. ನೆಕ್ಸ್ಟ್ ನಮ್ಮ ಕಿರಣ್. ಟ್ರಿಪ್ ಬಗ್ಗೆ ಹೇಳ್ಬೇಕಂದ್ರೆ ಎಲ್ಲ ಚೆನ್ನಾಗಿತ್ತು. ಟೋಟಲ್ ಒಂದು 4 to 5 ಪ್ಲೇಸಸ್ ವಿಸಿಟ್ ಮಾಡಿದ್ವಿ. ಆಲ್ಮೋಸ್ಟ್ ಎಲ್ಲ ಚೆನ್ನಾಗಿತ್ತು. ನಾವು ಟ್ರಾವೆಲ್ ಮಾಡಬೇಕಾದ್ರೂ ಭಾಳ ಎಂಜಾಯ್ ಮಾಡಿದ್ದೀವಿ. ಒಟ್ಟು ಊಟಿ ಟ್ರಿಪ್ ಚೆನ್ನಾಗಿತ್ತು. ಒಂದು ಬೇಜಾರೇನೆಂದರೆ ಫಾಲ್ಸಲ್ಲಿ ಆಟ ಆಡೋಕ್ಕೆ ಬಿಡಲಿಲ್ಲ, ಅದೊಂದು ಮೈನಸ್ಸು. ಬಿಟ್ಟರೆ ಎಲ್ಲ ಮತ್ತು ನಮ್ಮ ಫ್ರೆಂಡು ಜೀವ ಒಬ್ಬ ಮಿಸ್ ಅದಕ್ಕೆ ಸ್ವಲ್ಪ ಬೇಜಾರಾಯಿತು. ಬಿಟ್ಟರೆ ಎಲ್ಲ ಟ್ರಿಪ್ಪೆಲ್ಲ ಚೆನ್ನಾಗಿತ್ತು. ಹರ್ಷಿತ್ ಅವರು ಸೇಫಾಗಿ ಕರ್ಕೊಂಡ್ಬಂದು ಇವಾಗ ಸೇಫಾಗಿ ಕರ್ಕೊಂಡು ಹೋಗ್ತಿದ್ದಾರೆ. ಇನ್ನೊಂದು 3 to 4 ಅವರಲ್ಲಿ ರೀಚ್ ಆಗ್ತೀವಿ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಗೈಸ್ ಕಿರಣ್ ಅವ್ರು ಮಾತಾಡಿದ್ರು. ಕಿರಣ್ ಅವ್ರದ್ದು ಒಪಿನಿಯನ್ ಆಯಿತು ಗೈಸ್. ಈಗ ನೆಕ್ಸ್ಟು ಪುನೀತ್ ಅವ್ರು ಮಾತಾಡ್ತಾರೆ. ಫ್ರೆಂಡ್ಸ್, ನಾನು ಎಲ್ಲರ ಥರ ಚೆನ್ನಾಗಿತ್ತು, ಎಂಜಾಯ್ ಮಾಡಿದ್ವಿ ಅನ್ನೋದಕ್ಕಿಂತ ತುಂಬ ಯುನೀಕಾಗಿ ಹೇಳೋಣ ಅಂದ್ಕೊಂಡಿದ್ದೀನಿ. ಒಂಥರ ಚೆನ್ನಾಗಿ ಅನ್ನೋದಕ್ಕಿಂತ ನಾವು ಕ್ಲೌಡ್ಸಲ್ಲಿ ಇದ್ವಿ ಅನ್ನೋ ಫೀಲಲ್ಲೇ ಇದ್ವಿ. ಅಷ್ಟು ಒಳ್ಳೆ ಮೌಂಟೇನ್ ವ್ಯೂ ಇತ್ತು. ಬೆಳಗ್ಗೆ ಎದ್ದು ಸನ್ರೈಸ್ ನೋಡಿದೆ, ಅದಂತೂ ತುಂಬ ಒಳ್ಳೆ ಎಕ್ಸ್ಪೀರಿಯೆನ್ಸು. ಆ ಎಕ್ಸ್ಪೀರಿಯೆನ್ಸ್ ನಿಜವಾಗ್ಲೂ ಮಾಡಬೇಕು ನೀವು ಯಾವುದೇ ರೆಸಾರ್ಟ್ಗೆ ಹೋದ್ರೂ ಮೌಂಟೇನ್ ವ್ಯೂನೇ ತೊಗೊಂಡೋಗಿ. ಟ್ರಿಪ್ ಬಗ್ಗೆ ಹೇಳಬೇಕಂದ್ರೆ ಇವ್ರು ನಮ್ಮ ಕಿರಣ್ ತುಂಬ ಎಂಟರ್ಟೈನ್ ಮಾಡಿದ್ರು ನಮಗೆಲ್ಲ. ನನಗೆ ರೋಸ್ಟ್ ಮಾಡ್ತಾ ಎಲ್ಲರಿಗೂ ಖುಷಿಯಾಗಿ ಇಟ್ಕೊಂಡಿದ್ರು. ಇವರು ನಮ್ಮ ಹರ್ಷಿತ್ತು ಹೆವಿ ಡ್ರೈವರು, ತುಂಬ ಹುಷಾರಾಗಿ ಕರ್ಕೊಂಡೋಗಿ ಹುಷಾರಾಗಿ ಕರ್ಕೊಂಬಂದರು. ತುಂಬ ಚೆನ್ನಾಗಿ ಗಾಡಿ ಓಡಿಸ್ತಾರೆ ಗೈಸ್ ಇವರು. ನಮ್ಮ ಚತುರ್ ಅವರು ಭಾಳ ಮಾತಾಡಲಿಲ್ಲ, ತುಂಬ ಸೈಲೆಂಟಾಗಿದ್ದರು. ಭಾಳ ಮಾತಾಡೋದಕ್ಕಿಂತ ಅವ್ರ ಕ್ಯಾಲ್ಕುಲೇಷನ್ ತುಂಬ ಚೆನ್ನಾಗಿತ್ತು. ಈ ರೀತಿ ಖರ್ಚು ಮಾಡಿಕೊಂಡು ಅಲ್ಲಿ ಖರ್ಚು ಮಾಡಿದ್ರೆ ಇನ್ನೆಷ್ಟು ಉಳಿಯುತ್ತೆ ಅಂತ. ಒಳ್ಳೆ ಮ್ಯಾಥಮೆಟಿಷಿಯನ್ ಅಂತ ಹೇಳ್ಬೋದು ಚತುರ್ ಬಗ್ಗೆ. ಆದರೆ ತುಂಬ ಹೆಲ್ಪ್ ಆಗುತ್ತೆ. ಚತುರ್ ಅವ್ರವ್ರು ಇರಬೇಕು ನಮ್ಮ ಟ್ರಿಪ್ ಹೋಗ್ಬೇಕಂದ್ರೆ ನಮ್ಮ ಚತುರ್ ಅಂಥವ್ರು ಇರಲೇಬೇಕು. ಲೈಕ್ ಕಿರಣ್ ಥರ ಎಂಟರ್ಟೈನ್ ಮಾಡೋರಿಗೆ ಒಬ್ಬ ಡ್ರೈವರ್ ಕಟ್ ಮಾಡಿ. ಇನ್ನೊಂದು
ಮನೇಲಿ ಕೂತು ನಮಗೆ ಇಲ್ಲಿ ಜಾಗಕ್ಕೆ ಹೋಗಿ ಇಲ್ಲಿ ಈ ಪ್ಲೇಸಿಗೆ ವಿಸಿಟ್ ಮಾಡ್ರಿ ಅಂತ ಹೇಳ್ತಿದ್ದವ್ರು ನಮ್ ಜೀವ ಅವರು. ಅವ್ರನ್ನ ತುಂಬಾ ಮಿಸ್ ಮಾಡ್ಕೊಂಡ್ವಿ. ಅವ್ರಿಗೆ ಇಲ್ಲಿಂದಾನೇ ಒಂದು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಜೀವ, ನೀವು ವಿಡಿಯೋ ನೋಡ್ತಾ ಇದ್ರೆ ತುಂಬಾ ಥ್ಯಾಂಕ್ಸ್ ಜೀವ. ಇನ್ನೊಂದು, ಕ್ಯಾಮ್ರಾ ಇಟ್ಕೊಂಡು ತುಂಬಾ ವ್ಲಾಗ್ ಮಾಡ್ತಿರೋರು ಕ್ಯಾಮ್ರಾಮನ್ ಆಗಿರೋ ದೇವ ಅವರೇ ಆಗ್ಲಿ, ತುಂಬಾ ಮಾತಾಡಿದ್ರು ಹಂಗೆ ಬರ್ತಾ ವ್ಲಾಗ್ ಅಲ್ಲಿ ಎಲ್ಲ ಮಾಡ್ತಾ. ಅವರಿಂದನೂ ತುಂಬಾ ಕಾಂಟ್ರಿಬ್ಯೂಷನ್ಸ್ ಇದೆ ಈ ವ್ಲಾಗ್ಸ್, ಈ ಟ್ರಿಪ್ ಸಕ್ಸಸ್ ಆಗೋದಿಕ್ಕೆ ಅಂತ ಹೇಳಿ ನಾನು 2 ಮಾತನ್ನ ಮುಗಿಸ್ತೀನಿ. ಜೈ ಕರ್ನಾಟಕ. ಸೊ ಈಗ 3 ಜನ ಅವ್ರ ಒಪಿನಿಯನ್ ಹೇಳಿದ್ರು. ನಮ್ಮ ದೇವ ಅವ್ರು ಹೇಳ್ಬೇಕು ಇವಾಗ ಒಪಿನಿಯನ್ ಅವ್ರದ್ದು. ತಗೊಳ್ಳಿ ದೇವ ಅವರೇ. ಹಲೋ ಗೈಸ್, ಹಾಯ್. ನನ್ನ ಹೆಸರು ದೇವ ಅಂತ. ಎಲ್ಲ ಪ್ರೀತಿಯಿಂದ ದೇವ ದೇವ ಅಂತ ಕರೀತಿದ್ದಾರೆ ನನಗೆ. ಏನ್ ಹೇಳೋಣ ಗೈಸ್, ಏನ್ ಹೇಳೋಣ. ನಮಗೂ ಟ್ರಿಪ್ ಮುಗ್ಸಕ್ಕಂತೂ ಭಾಳ ಬೇಜಾರಾಗ್ತೈತೆ. ಆಲ್ರೆಡಿ ನೆಕ್ಸ್ಟ್ ಟ್ರಿಪ್ ಬಗ್ಗೆ ಮಾತಾಡ್ಕೊತಾ ಬರ್ತಾ ಇದೀವಿ ಎಲ್ಲರೂ. ಈಗ ನಮ್ಮ ಟ್ರಿಪ್ಪಿಗೆ ಹೋಗಿದ್ದ ಪ್ಲೇಸಸ್ ಬಗ್ಗೆ ಹೇಳೋದ್ಕಿಂತ ಆ್ಯಕ್ಚುಲಿ ನಮ್ಮ 5 ಜನದ ಬಗ್ಗೆ ಹೇಳೋದೇ ಮೋಸ್ಟ್ ಇಂಪಾರ್ಟೆಂಟು. ನಾವು 5 ಜನ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಆ್ಯಕ್ಚುಲಿ ಸಡನ್ನಾಗಿ ಯಾರು ಇಲ್ಲ ಅಂತ ಹೇಳಿಲ್ಲ. ನಾವು 5 ಜನ ಟ್ರಿಪ್ಗೆ ಹೋಗ್ಬೇಕಾದ್ರೆ ನಾನು ಟ್ರಿಪ್ಪಿಗೆ ಬಂದಿರೋದೇ ಹರ್ಷಿತ್ ಕರ್ದ ಅಂತ ಒಂದೇ ಕಾರಣಕ್ಕೆ ಟ್ರಿಪ್ ಬಂದಿರೋದು. ಮತ್ತು ಇಲ್ಲಿ ಬಂದಮೇಲೆ ಒಳ್ಳೆ ಮೆಮೊರೀಸ್ ಕ್ರಿಯೇಟ್ ಮಾಡಿದ್ದೀನಿ. ಅದು ಭಾಳ ಖುಷಿ ಐತೆ. ಮತ್ತು ಪ್ಲೇಸಸ್ ಮಾತ್ರ ಎಲ್ಲ ಚೆನ್ನಾಗಿರೋ ಪ್ಲೇಸಸ್ಗೆ ಹೋಗಿದ್ವಿ ಗೈಸ್. ಹೋಮ್ ಸ್ಟೇ ಆಗಲಿ, ಎಲ್ಲ ಹಿಲ್ ಸ್ಟೇಷನ್ಸ್ ಆಗಲಿ, ಟೀ ಗಾರ್ಡನ್ನು, ಫಾಲ್ಸು. ನಮ್ಮ ಹರ್ಷಿತ್ ನಮ್ಮನ್ನು ಭಾಳ ಸೇಫಾಗಿ ಕರ್ಕೊಂಬಂದಿದ್ದಾನೆ. ಆಯ್ತು, ನೆಕ್ಸ್ಟು ನಮ್ಮ ಚತುರ್ ಬಾಸ್ ಬಗ್ಗೆ ನಾವು ನೆಕ್ಸ್ಟ್ ಲೆವೆಲ್. ನಮ್ಮ ಚತುರ್ ಬಾಸ್ ಬಗ್ಗೆ ನೀವು 2 ಮಾತಾಡಂಗಿಲ್ಲ ಗೈಸ್. ನಮ್ಮ ಚತುರ್ ಬಾಸ್ ಎಲ್ಲದರಲ್ಲೂ ಪರ್ಫೆಕ್ಷನ್ ತೋರಿಸ್ಬಿಟ್ರು ನಮ್ಮ ಟ್ರಿಪ್ಪಲ್ಲಿ. ಮತ್ತು ನಮ್ಮ ಕಿರಣ್ ಇಲ್ಲ ಅಂದರೆ ನನಗೆ ಭಾಳ ಬೇಜಾರಾಗ್ತಿತ್ತು ಗೈಸ್. ಬರ್ಬೇಕಾದ್ರೆ ನಾನು ಆ್ಯಕ್ಚುಲಿ ಕಾರಲ್ಲಿ ಹೋಗ್ಬೇಕಾದ್ರೆ ಭಾಳ ಮಲ್ಕೊಂತೀನಿ. ನಮ್ಮ ಕಿರಣ್ ಇದಕ್ಕೋಸ್ಕರ ಮಲ್ಕೊಂಡಿಲ್ಲ ಇವತ್ತು. ಆಯಿತು. ಮತ್ತು ನಮ್ಮ ಪುನೀತು ಹಂಗೆ ಗೈಸ್. ಪುನೀತು ನಮ್ಮ ಟ್ರಿಪ್ಗೋಸ್ಕರ ಭಾಳ ಕಾಂಟ್ರಿಬ್ಯೂಷನ್ ಮಾಡಿದ್ದಾನೆ. ಮತ್ತು ಆ್ಯಕ್ಚುಲಿ ಇವ್ರು 4 ಜನರಲ್ಲಿ ಒಬ್ಬರು ಇಲ್ಲ ಅಂದ್ರೆ ನನಗೆ ಭಾಳ ಬೇಜಾರಾಗ್ತಿತ್ತು. ಆದರೆ ಟ್ರಿಪ್ ಮಾತ್ರ ಭಾಳ ಕಂಪ್ಲೀಟೆಡ್ ಆಗಿದೆ ಗೈಸ್. ಪರ್ಫೆಕ್ಷನ್ ಟ್ರಿಪ್ ಥರ ಅನ್ನಿಸ್ತಾ ಇದೆ ನನಗೆ. ಅಷ್ಟೇ ಗೈಸ್, ವಾಪಸ್ ಹೋಗ್ತಾ ಇದೀವಿ. ಬಾಯ್. ನಮ್ಮ ಹರ್ಷಿತಿಗೆ ಕೊಡ್ತೀನಿ ಈಗ. ಸೊ ಅದೇ ಗೈಸ್, ಈಗ ಟ್ರಿಪ್ ಮುಗೀತು, ವಾಪಸ್ ಹೋಗ್ತಾ ಇದ್ದೀವಿ. ತುಂಬ ಚೆನ್ನಾಗಿತ್ತು ಟ್ರಿಪ್ಪು. ಈಗ ನಾವು ಹೋಗಿ ಬಂದ್ವಿ ಅಂತ ಹೇಳೋದ್ರಲ್ಲಿ ಏನಿಲ್ಲ, ನಿಮಗೆ ಒಂದು ಸ್ವಲ್ಪ ಹೆಲ್ಪ್ ಆಗಬೇಕು ಈ ವಿಡಿಯೋಯಿಂದ, ಅದಕ್ಕೆ ಹೇಳ್ತಾ ಇದ್ದೀನಿ. ನಾವು ಹೋಗಿದ್ದು 5 ಜನ. ಆ್ಯಕ್ಚುಲಿ ಇವರಿಗೆಲ್ಲ ನಾನು ಥ್ಯಾಂಕ್ಸ್ ಹೇಳಬೇಕು. ನಾನು ಕರೆದಿದ್ದ ತಕ್ಷಣ ಬಂದಿದ್ದಾರೆ ಎಲ್ಲರೂ. ಸೊ ಇವ್ರಿಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ಆಮೇಲೆ ನಾವು ಹೋಗಿದ್ದು 5 ಜನ, ನಮ್ಮ ಕಾರಲ್ಲೇ ಹೋಗಿದ್ದು. ಸೊ ಒಬ್ಬರಿಗೆ ಹತ್ತತ್ರ ಒಂದು 3,000 ಖರ್ಚು ಬೀಳುತ್ತೆ ನೀವೇನಾದ್ರು ಹೋಗ್ಬೇಕಂತ ಇದ್ದರೆ. ನಮ್ದು ಆ್ಯಕ್ಚುಲಿ ಡೀಸೆಲ್ ಕಾರು. ಟೋಟಲು 4,500 ಡೀಸೆಲ್ ಹಾಕ್ಸಿದ್ದೀವಿ. ಪ್ಲಸ್ ರೂಮ್ಗೆ ನಾನು ಆವಾಗಲೇ ಹೇಳಿದೆ ನಿಮಗೆ 4.4 ಐ ಗೆಸ್ ರೂಮ್ಗಾಗಿದೆ. ಪ್ಲಸ್ ಊಟ ಅದೆಲ್ಲ ಸೇರಿಬಿಟ್ಟು ಒಬ್ಬೊಬ್ಬರಿಗೆ 3 ಬರುತ್ತೆ ಗೈಸ್. ಅಷ್ಟೇ ಗೈಸ್, ಇಲ್ಲಿಗೆ ಟ್ರಿಪ್ ಮುಗೀತು. ನಮ್ಮ ಜೀವ ಅವ್ರನ್ನ ಆ್ಯಕ್ಚುಲಿ ಮಿಸ್ ಮಾಡ್ಕೊಂಡ್ವಿ. ಅವರು ಬರಬೇಕಿತ್ತು. ಆ್ಯಕ್ಚುಲಿ ಲಾಸ್ಟ್ ಮೂಮೆಂಟಲ್ಲಿ ಏನೋ ಪ್ರಾಬ್ಲಮಾಗಿ ಕ್ಯಾನ್ಸಲ್ ಆಯಿತು. ಅವರು ಬಂದಿರು ಚೆನ್ನಾಗಿರೋದು. ಕಾಲ್ ಮಾಡ್ಕೊತ ಪಾಪ ನಮಗೆಲ್ಲ ಗೈಡ್ ಮಾಡಿದ್ರು ಅವರು. ಅವ್ರು ಊಟಿಗೆ ಮುಂಚೆ ಬಂದಿದ್ದರಿಂದ ಅವ್ರು ಗೈಡ್ ಮಾಡಿದ್ರು ಎಲ್ಲೆಲ್ಲಿ ಹೋಗ್ಬೇಕಂತ. ನಾವು ಹೋಗಿದ್ದು ಎಲ್ಲ ಪ್ಲೇಸು ಚೆನ್ನಾಗಿತ್ತು. ಬಟ್ ಒಂದು ಫಾಲ್ಸಿಗೆ ಹೋಗ್ಬೇಕಿತ್ತು ನಾವು, ಅಲ್ಲಿ ಆಟ ಆಡೋಕ್ಕೆ ಬಿಡಲ್ಲ ಅಂತ ಹೇಳಿದ್ರು. ಸೊ ಅದೊಂದು ಕ್ಯಾನ್ಸಲ್ ಆಯ್ತು ಅಷ್ಟೇ. ಬಿಟ್ಟರೆ ಎಲ್ಲ ಕರೆಕ್ಟ್ ಇತ್ತು, ಏನು ಪ್ರಾಬ್ಲಮ್ ಆಗಿಲ್ಲ. ಅಷ್ಟೇ ಗೈಸ್, ಇಲ್ಲಿಗೆ ಟ್ರಿಪ್ ಮುಗೀತು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟಾಟಾ, ಬಾಯ್ ಬಾಯ್. ಬಾಯ್ ಹೇಳ್ರಾ. ಯಾರ್ಯಾರು ಫಸ್ಟ್ ಟೈಮ್ ಈ ವಿಡಿಯೋ ನೋಡ್ತಿದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್, ಸಿ ಯು. ಟಾಟಾ, ಬಾಯ್ ಬಾಯ್.